ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಯಾರಿಗಾದರೂ ರೇಖಿ ಮತ್ತು ಟ್ಯಾರೋ ಕಾರ್ಡ್ ಕೋರ್ಸಸ್ ಕಲಿಬೇಕು ಅಂತ ಇದ್ದರೆ ನೀವು ಕೂಡ ಎನ್ರೋಲ್ ಆಗ್ಬೋದು. ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ, ಅವ್ರು ಏನು ಅಂದ್ಕೊಳ್ತಿದ್ದಾರೆ, ಅವರ ಥಾಟ್ಸ್ ಏನೋ, ಅವರ ಫೀಲಿಂಗ್ಸ್ ಏನೋ ಅಂತ ಅಂದ್ಬಿಟ್ಟು ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ. ಸೊ ದಟ್ ಅವರ ಎನರ್ಜಿ ಈಸಿಯಾಗಿ ನನಗೆ ಪಿಕ್ ಮಾಡೋದಕ್ಕೆ ಆಗುತ್ತೆ. ಓಕೆ, ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಕಾರ್ಡ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಏನು ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂದರೆ ಒಂದು ಮದರ್ ಅನ್ನೋ ಥರ ಅಥವಾ ಒಂದು ಫಾದರ್ಲಿ ಫಿಗರ್ ಅನ್ನೋ ಥರ. ಅಂದರೆ ಅವ್ರನ್ನ ನೀವು ತುಂಬ ಕೇರ್ ಮಾಡುವಂಥ ವ್ಯಕ್ತಿ, ತುಂಬ ಕನ್ಸರ್ನ್ ತೋರಿಸುವಂಥ ವ್ಯಕ್ತಿ. ನೀವು ಅವರ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ, ಬಟ್ ಆ ಪರ್ಸನ್ಗಂತೂ ನಿಮ್ಮ ಪ್ರೀತಿ ಏನು ಅಂತ ಅರ್ಥ ಆಗಿದೆ. ನೀವು ತೋರಿಸೋ ಅಂಥ ಆ ಲವ್, ಕೇರ್, ಆ ಅಫೆಕ್ಷನ್ ಅಥವಾ ಒಳ್ಳೆಯದಾಗಲಿ, ಅವರ ಜೀವನ ಚೆನ್ನಾಗಿರಲಿ, ಅವ್ರಿಗಾಗಿ ನಾವು ಸಹಾಯ ಮಾಡೋಣ, ಅವ್ರಿಗಾಗಿ ನಾವು ಏನಾದರೂ ಕೊಡೋಣ, ಮಾಡೋಣ, ಈ ಥರದ್ದೆಲ್ಲನೂ ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ನೀವು ಎಷ್ಟು ಆ ಪರ್ಸನ್ಗೆ ಕೇರ್ ತೋರಿಸ್ತೀರಾ, ಎಷ್ಟು ಕನ್ಸರ್ನ್ ತೋರಿಸ್ತೀರಾ, ನೀವು ಅವರ ಜೀವನದಲ್ಲಿ ಒಂದು ಮುಖ್ಯವಾದಂತಹ ವ್ಯಕ್ತಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಹೇಗೆ ಒಂದು ಅಮ್ಮ ಮಗುನ ಪ್ರೊಟೆಕ್ಟ್ ಮಾಡುತ್ತೆ ಅದರ ಪ್ರೀತಿಯಿಂದ, ಅವರ ಕೇರಿಂದ, ಅವರ ಕನ್ಸರ್ನಿಂದ. ಎಲ್ಲಾದರೂ ಹೋದರೆ ಅವ್ರನ್ನೇ ಫೋಟೋಸ್ ಮಾಡೋದು, ಬಿದ್ದೋಗ್ಬಿಡ್ತಾರೆ, ಜಾರ್ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಆ ಥರ ಈ ಪರ್ಸನ್ಗೂ ಗೊತ್ತು ನೀವು ಈ ವ್ಯಕ್ತಿನ ತುಂಬಾ ಇಷ್ಟಪಡ್ತೀರಾ, ಅವ್ರನ್ನ ತುಂಬ ಕೇರ್ ತೋರಿಸ್ತೀರಾ. ನಿಮ್ಮದು ಒಂಥರ ಅಮ್ಮನ ಪ್ರೀತಿ ಅನ್ಕಂಡೀಷನಲ್, ಓಕೆನಾ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ಅಂಥದ್ದು. ಸೊ ಈ ಪರ್ಸನ್ಗೆ ಅದು ಫೀಲ್ ಆಗುತ್ತೆ, ನನ್ನ ಜೀವನದಲ್ಲಿ ದ ಮೋಸ್ಟ್ ಪ್ರೀತಿ ಕೊಟ್ಟಂತಹ ವ್ಯಕ್ತಿ ಇವರೇ. ನಿಮ್ಮ ಮೇಲೆ ಆ ಪರ್ಸನ್ಗೆ ಅಷ್ಟು ವ್ಯಾಲ್ಯೂ ಇದೆ, ಅಷ್ಟು ರೆಸ್ಪೆಕ್ಟ್ ಇದೆ. ನೀವು ಅವ್ರಿಗೆ ಕೊಟ್ಟಂತಹ ಟೈಮ್ ಆಗಿರ್ಬೋದು, ಕೊಟ್ಟಂತಹ ಕನ್ಸರ್ನ್ ಆಗಿರ್ಬೋದು, ಅದೆಲ್ಲನೂ ಈ ಪರ್ಸನ್ಗೆ ಅರ್ಥ ಆಗಿದೆ. ಯು ಆರ್ ದ ಬೆಸ್ಟ್ ಚಾಪ್ಟರ್ ಅವರ ಒಂದು ಜೀವನದಲ್ಲಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಜಸ್ಟ್ ಲೈಕ್ ಒಂದು ನರ್ಚರರ್ ಅಥವಾ ಒಂದು ಕೇರಿಂಗ್ ತೋರಿಸೋದ್ರಲ್ಲಿ ಒಂದು ಹೆಲ್ಪರ್ ಆಗಾದರೂ ಆಗಿರ್ಬೋದು. ಈ ಒಂದು ಎನರ್ಜಿ ತುಂಬ ಪಾಸಿಟಿವ್ ಎನರ್ಜಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವಲ್ಲಿ ಯೋಚನೆ ಮಾಡಿದ್ದಾರೆ. ಅವರ ಫೀಲಿಂಗಲ್ಲಿ ನೀವು ತುಂಬ ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಾ, ಒಂದು ಒಳ್ಳೆ ವ್ಯಕ್ತಿಯಾಗಿ ಉಳ್ಕೊಂಡಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆಗಿರ್ಬೋದು, ಅಲ್ಟಿಮೇಟ್ಲಿ ಆ ಪರ್ಸನ್ಗೆ ಅರ್ಥ ಆಗಿದೆ ನೀವೇನು ಅಂತ ಅಂದ್ಬಿಟ್ಟು. ಓಕೆ, ಸೊ ಅವರ ಎನರ್ಜಿ ವೈಸ್ ಇಟ್ ಲುಕ್ಸ್ ಲೈಕ್ ನಿಮ್ಮನ್ನ ಅವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್, ಕಿಂಗ್ ಆಫ್ ಸ್ವಾರ್ಡ್. ಬಟ್ ಅವ್ರಿಗೆ ಎಷ್ಟೇ ನೀವು ಒಳ್ಳೆಯವ್ರ ಹಾಗೆ ಕಾಣಿಸಿದ್ರು ಕೂಡ ಆ ಪರ್ಸನ್ಗೆ ಒಂದು ಆ್ಯಟಿಟ್ಯೂಡ್ ಇದೆ, ಆಯಿತಾ. ಒಂದು ಈಗೋಯಿಸ್ಟಿಕ್ ನೇಚರ್ ಇದೆ. ಆಮೇಲೆ ಅವ್ರು ಮಾಡಿದ್ದೇ ಕರೆಕ್ಟ್ ಅನ್ನೋವಂಥದ್ದಿದೆ. ಸ್ವಲ್ಪ ಸ್ವಾರ್ಥಿ ಕೂಡ, ಸೆಲ್ಫಿಶ್ ಅಂತ ಅಂದ್ಬಿಟ್ಟು ಹೇಳ್ಬೋದು ಈ ಪರ್ಸನ್. ಇವರು ಫಸ್ಟ್ ಟೇಕ್ ಕೇರ್ ಮಾಡೋ ಅಂಥವ್ರು. ನೀವು ಹೇಗೆ ಈ ಪರ್ಸನ್ಗೆ ಟೈಮ್ ಕೊಡಬೇಕು, ಈ ಪರ್ಸನ್ನ ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ ನೀವಿದ್ದೀರೋ, ನಿಮ್ಮ ಆಪೋಸಿಟ್ ಮೈಂಡ್ಸೆಟ್ ಈ ಪರ್ಸನ್ದು. ಅವ್ರ ಬಗ್ಗೆ ಅವ್ರು ಯಾವಾಗಲೂ ಯೋಚನೆ ಮಾಡೋದು. ಸಚ್ ಅ ಸೆಲ್ಫಿಶ್ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ವೈ ಸೆಲ್ಫಿಶ್ ಅಂತಿದ್ದೀನಿ ಅಂದರೆ, ಅವ್ರು ಯಾವಾಗ್ಲೂ ಅವರ ಜೀವನ, ಅವರ ಲೈಫ್, ಅವರ ಒಂದು ಕೆರಿಯರ್ ಆಗಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಆಗಿರ್ಬೋದು, ಅದನ್ನು ಈ ಪರ್ಸನ್ ತುಂಬ ಫೋಕಸ್ ಮಾಡ್ತಾರೆ. ರ್ಯಾದರ್ ದೆನ್ ನಿಮ್ಮನ್ನು ಅವರು ಟೇಕ್ ಕೇರ್ ಮಾಡೋದಕ್ಕಿಂತ ಅವರನ್ನು ಅವರು ತುಂಬ ಟೇಕ್ ಕೇರ್ ಮಾಡ್ತಾರೆ. ಅವರ ಜೀವನದಲ್ಲಿ ಅವ್ರು ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಇನ್ ಕೇಸ್ ಆ ಸಂತೋಷ, ಆ ಖುಷಿ ನಿಮ್ಮ ಹತ್ರ ಇದ್ದರೆ ಆ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಬಟ್ ಇವರು ಒಂಥರ ಅಡಮೆಂಟ್, ಇವ್ರು ಅಂದ್ಕೊಂಡಿದ್ದೆ ಕರೆಕ್ಟು, ಇವ್ರು ಹೇಳಿರೋದೇ ಕರೆಕ್ಟು, ಇವ್ರು ಮಾಡ್ತಿರೋದೇ ಕರೆಕ್ಟ್, ಈ ಥರದ್ದು ಒಂದು ಮೈಂಡ್ಸೆಟ್ ಇರುವಂತಹ ಪರ್ಸನ್ ಇವರು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಕುಂಭ ರಾಶಿ, ಮಿಥುನ ರಾಶಿ ಮತ್ತು ತುಲಾ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಸೊ ನೋಡೋಣ. ಇನ್ನು ಆ ಪರ್ಸನ್ ಸೆಲ್ಫಿಶ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ ಪರ್ಸನ್ ಅವ್ರು ಮಾಡ್ತಿರೋದು ಕರೆಕ್ಟ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ. ಹರ್ಮಿಟ್ ಕಾರ್ಡ್. ಓಕೆ, ಆ ಪರ್ಸನ್ ಈಗ ಎಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರ ಕೆಲಸ ಆಯಿತು, ಅವ್ರ ಜೀವನ ಆಯಿತು, ಅವರ ಲೈಫಲ್ಲಿ ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಅವ್ರಿಗೆ ಒಂದು ಗಿಲ್ಟ್ ಅನ್ನೋದು ಫೀಲ್ ಆಗುತ್ತೆ, ಅವ್ರಿಗೆ ರಿಗ್ರೆಟ್ ಅನ್ನೋದು ಫೀಲ್ ಆಗುತ್ತೆ. ನಾನು ಈ ಪರ್ಸನ್ನಿಂದ ದೂರ ಆಗಬೇಕಾ, ಅಥವಾ ಇನ್ ಕೇಸ್ ನೀವಿಬ್ಬರು ಆಲ್ರೆಡಿ ದೂರ ಆಗೋಗಿದ್ರೆ ಆ ಪರ್ಸನ್ ದೂರ ಆಗಿರೋ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಇನ್ ಕೇಸ್ ಬ್ರೇಕಪ್ಪಲ್ಲಿದ್ದು ಇನ್ನೂ ಕಾಂಟ್ಯಾಕ್ಟಲ್ಲಿ ಬಂದು ಹೋಗಿ ಮಾಡ್ತಾ ಇದ್ರೆ ಬ್ರೇಕಪ್ ಮಾಡ್ಕೋಬೇಕಾ ಅಥವಾ ನಾನು ಕಂಟಿನ್ಯೂ ಮಾಡಬೇಕಾ ಅಂತ ಅವರು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ತಿದ್ದಾರೆ. ಅಂದರೆ ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ನಾನು ಯಾವ
ಯಾವ ಥರ ಒಂದು ಸ್ಟೆಪ್ನ ತೊಗೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು ನೀವೆಷ್ಟು ಇಂಪಾರ್ಟೆಂಟ್ ಅವರ ಲೈಫಲ್ಲಿ ಅಂತ. ಆದರೆ ಆ ಪರ್ಸನ್ ಸೆಲ್ಫಿಶ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಲೈಕ್ ನಾನು ಈ ಥರ ಸೆಲ್ಫಿಶ್ ಆಗಿ ಎಷ್ಟು ಡೇಸ್ ಇರಬೇಕಾಗುತ್ತೆ, ಈ ಪರ್ಸನ್ನಿಂದ ನನಗೆ ಎಷ್ಟು ಉಪಯೋಗ ಆಗುತ್ತೋ ಬಟ್ ಆ ಪರ್ಸನ್ಗೆ ನನ್ನಿಂದ ಏನೂ ಆ ಥರ ಆಗ್ತಿಲ್ಲ ಅಲ್ವಾ, ಈ ಥರದ್ದು ಕೆಲವೊಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಈ ಪರ್ಸನ್ ಮಾಡ್ತಿದ್ದಾರೆ. ಆಲ್ರೆಡಿ ನೀವೇನಾದರೂ ಕಾಂಟ್ಯಾಕ್ಟಲ್ಲಿದ್ದರೆ ಆ ಪರ್ಸನ್ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿದ್ದರೆ ಆ ಪರ್ಸನ್ ಅಂದ್ಕೊಳ್ತಾರೆ ಓಕೆ ನನ್ನಿಂದ ಈ ಪರ್ಸನ್ ಜೀವನ ಏನಾದರೂ ಹಾಳಾಗ್ತಾ ಇದೆಯಾ, ಅಥವಾ ನಾನು 100% ಈ ಒಂದು ರಿಲೇಷನ್ಶಿಪ್ಗೆ ಫೀಲಿಂಗ್ಸ್ನ ಕೊಡೋದಕ್ಕಾಗ್ತಾ ಇಲ್ಲ, ಸೊ ನಾನು ಬ್ಯಾಕ್ಔಟ್ ಆಗಲಾ ಅಂತ ಅಂದ್ಕೊಳ್ತಾರೆ. ಆಲ್ರೆಡಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅಂದರೆ ಅವ್ರಿಗೆ ಅನಿಸುತ್ತೆ ನನ್ನಿಂದ ಈ ಪರ್ಸನ್ ಜೀವನ ಏನಾದರೂ ಹಾಳಾಯ್ತಾ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕಾರ್ಡ್ ನೀವು ಇನ್ ಅ ಕಾಂಟ್ಯಾಕ್ಟ್ ಆರ್ ನಾಟ್ ಇನ್ ಅ ಕಾಂಟ್ಯಾಕ್ಟ್ ಎರಡರಲ್ಲೂ ಯಾವುದೇ ಥರ ಯೋಚನೆ ಮಾಡಿದ್ರು, ಯಾವುದೇ ಥರ ತೊಗೊಂಡ್ರು, ಈ ಪರ್ಸನ್ ಮಾತ್ರ ಅವರು ಗುಡ್ ಆರ್ ಬ್ಯಾಡ್ನ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹರ್ಮಿಟ್ ಈಸ್ ನಾಟ್ ಅ ಬ್ಯಾಡ್ ಕಾರ್ಡ್. ಅಂದರೆ ಐಸೋಲೇಟ್ ಆಗೋದು, ಒಬ್ಬರೇ ಇರೋದು, ಅವ್ರನ್ನ ಅವರು ಕೆರಿಯರ್ ಬೇಕಾ, ಫ್ಯಾಮಿಲಿ ಬೇಕಾ ಅಂತ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋ ಅಂಥ ಕಾರ್ಡ್ ಅದು. ಓಕೆ, ಸೊ ನೋಡೋಣ ಇನ್ನು ಏನು ಬರುತ್ತೆ ಈ ಪರ್ಸನ್ ಎನರ್ಜಿ ಅಂತ ಅಂದ್ಬಿಟ್ಟು. ಓಕೆ, ದ ವೀಲ್ ಅಂತ ಅಂದಾಗೆಲ್ಲ ನಾನು ಹೇಳ್ತೀನಿ ಆ ಪರ್ಸನ್ ಏನೋ ಒಂದು ಚೇಂಜಸ್ ಆಗ್ತಾ ಇದ್ದಾರೆ ಅವರ ಜೀವನದಲ್ಲಿ. ಹರ್ಮಿಟ್ ಈಸ್ ಆಲ್ಸೋ ರೆಪ್ಲಿಕೇಟಿಂಗ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್, ಅಂದರೆ ಚೇಂಜಸ್, ಏನೋ ಚೇಂಜ್ನ ತೊಗೊಂಡು ಬರಬೇಕು ಜೀವನದಲ್ಲಿ ಅಂತ. ಅದೇ ಥರ ಈ ಪರ್ಸನ್ ಕೂಡ ಅಷ್ಟೇ, ಅವರ ಜೀವನದಲ್ಲಿ ಅವ್ರಿಗೆ ಏನೋ ಒಂದು ಹೊಸತನನ ತೊಗೊಂಡು ಬರಬೇಕು ಅಂತ. ಅಂದರೆ ಒಂದು ಕ್ಯಾರೆಕ್ಟರ್ ವೈಸ್ ಚೇಂಜ್ ಆಗೋದಾಗಿರ್ಬೋದು, ಅಥವಾ ಬಿಹೇವಿಯರಲ್ ವೈಸ್ ಚೇಂಜ್ ಆಗಿರೋದಾಗಿರ್ಬೋದು, ಅಥವಾ ಅವರು ನಿಮ್ಮ ಹತ್ರ ನಡ್ಕೋತಾ ಇದ್ದಿದ್ದ ರೀತಿ ವೈಸ್ ಚೇಂಜ್ ಆಗಿರ್ಬೋದು. ಈ ಥರ ಆ ಪರ್ಸನ್ಗೆ ಚೇಂಜ್ ಆಗಬೇಕು ಇನ್ ಅ ಗುಡ್ ಸೆನ್ಸ್ ಅಂತ. ಅಂದರೆ ಅವ್ರು ನಿಮ್ಮ ಜೊತೆಗೆ ನೆಗೆಟಿವ್ ಆಗಿದ್ದರೆ ನಿಮ್ಮನ್ನು ಪಾಸಿಟಿವ್ ಆಗಿ ನಿಮ್ಮ ಹತ್ರ ಬರಬೇಕು ಅನ್ನೋವಂಥ ಒಂದು ಮೈಂಡ್ ಇರುತ್ತೆ. ಯಾಕೆಂದರೆ ದ ವೀಲ್ ಈಸ್ ನಾಟ್ ಅ ನೆಗೆಟಿವ್ ಕಾರ್ಡ್, ಇಟ್ಸ್ ಅ ಬ್ಯೂಟಿಫುಲ್ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ. ಸೊ ಈ ಪರ್ಸನ್ ಒಂದು ಚೇಂಜಸ್ ತರಬೇಕು, ಒಂದು ಚೇಂಜ್ ಆಗಬೇಕು, ನನ್ನ ಬಿಹೇವಿಯರಲ್ಲಿ ಚೇಂಜ್ ಆಗಬೇಕು. ದ ಹರ್ಮಿಟ್ ಕೂಡ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂದಾಗ ಅವ್ರನ್ನ ಅವರು ಚೇಂಜ್ ಮಾಡ್ಕೋಬೇಕು, ಅವರಲ್ಲೇ ಏನೋ ನೆಗೆಟಿವ್ನೆಸ್ ಇದೆ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನು ಏನೋ ಒಂದು ನ್ಯೂ ಬಿಗಿನಿಂಗ್, ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್, ಏನೋ ಒಂದು ಹೊಸತನನ ತರಬೇಕು, ಏನೋ ಒಂದು ಚೇಂಜಸ್ನ ಮಾಡಬೇಕು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಟೆಂಪ್ರೆನ್ಸ್ ಆ್ಯಕ್ಚುಲಿ ಏನು ಅಂತ ಅಂದರೆ ಇಟ್ಸ್ ಅ ಹೀಲಿಂಗ್ ಕಾರ್ಡ್. ತುಂಬ ಪೇಷನ್ಸಿಂದ, ತುಂಬ ತಾಳ್ಮೆಯಿಂದ ವಿಚಾರಗಳನ್ನ ಆಲೋಚನೆ ಮಾಡೋದು. ಓಕೆ, ಸೊ ಈ ಪರ್ಸನ್ ಹಾಗೆ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಏನನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯು ಕ್ಯಾನ್ ಸಿ ಟೂ ಥಿಂಗ್ಸ್. ಓಕೆನಾ, ಈ ಎರಡು ವಿಚಾರಗಳಿದೆ, ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವುದನ್ನು ಬ್ಯಾಲೆನ್ಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಪರ್ಸನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಫ್ಯಾಮಿಲಿ ಇದ್ದು, ಅಥವಾ ನೀವು ಸಪ್ರೇಟ್ ಆಗಿದ್ದು, ಆ ಪರ್ಸನ್ ಅನ್ಸುತ್ತೆ ಅವರ ಫ್ಯಾಮಿಲಿನೂ ಹ್ಯಾಂಡಲ್ ಮಾಡ್ತಾ ನಿಮ್ಮನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಥರ, ಅಥವಾ ಅವರ ಒಂದು ಕೆರಿಯರ್ ಆಗಿ ನೀವು ಇದ್ದಾಗ ಅವರ ಕೆರಿಯರು ಕೂಡ ಅವ್ರಿಗೆ ಅಷ್ಟೇ ಇಂಪಾರ್ಟೆಂಟ್, ಅದನ್ನು ಹ್ಯಾಂಡಲ್ ಮಾಡಬೇಕು, ನಿಮ್ಮನ್ನು ಹ್ಯಾಂಡಲ್ ಮಾಡಬೇಕು ಅಂತ. ಸೊ ರೈಟ್ ನಾವು ಈ ಪರ್ಸನ್ ತುಂಬ ಪೇಷನ್ಸಿಂದ, ಪೀಸ್ಫುಲ್ಲಿಂದ ರಿಲೇಷನ್ಶಿಪ್ನ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಓಕೆ, ವಿಲ್ ಸಿ ದ ಲಾಸ್ಟ್ ಕಾರ್ಡ್ ಆ ಪರ್ಸನ್ ಎನರ್ಜಿ ವೈಸ್. ಆ ಪರ್ಸನ್ ಆ್ಯಕ್ಷನ್ ತೊಗೊಳೋದಕ್ಕೆ ಇಷ್ಟಪಡ್ತಾರಾ ಏನು ಅಂತ ಅಂದ್ಬಿಟ್ಟು. ಓಕೆ, 7 ಆಫ್ ವಾಂಡ್ ಅಂತ ಅಂದರೆ ಅವ್ರನ್ನ ಅವರು ಒಂದು ಬೌಂಡ್ರಿ ಹಾಕೊಂಬಿಟ್ಟಿದ್ದಾರೆ ಸದ್ಯಕ್ಕೆ. ನೀವು ನೋಡ್ಬೋದು ಈ ಪರ್ಸನ್ ಫೇಸ್ ಆ ಕಡೆ ಟರ್ನ್ ಆಗಿದೆ, ನಾಟ್ ಟುವರ್ಡ್ಸ್ ಯು, ಡೈರೆಕ್ಟ್ ಆಗಲ್ಲ. ಆದರೆ ಆ ಪರ್ಸನ್ ಕೆಳಗಡೆ ಸ್ಟಿಕ್ಸ್ ಇದೆ, ಆ ಸ್ಟಿಕ್ಸ್ ಎಳೆದ್ರೆ ಆ ಪರ್ಸನ್ ಕೆಳಗಡೆ ನಿಜವಾಗ್ಲೂ ಬೀಳ್ತಾರೆ. ಅಂದರೆ ಆ ಪರ್ಸನ್ ಅವ್ರನ್ನ ಅವರು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ಅವ್ರನ್ನ ಅವರ ಜೀವನದಲ್ಲಿ ಅವರು ಬೆಳಿಬೇಕು ಅಂತ ಅಂದ್ಕೊಂಡಷ್ಟು ಕಾಲಿಳಿಯೋದಂಥ ಜನಗಳು ತುಂಬ ಇದ್ದಾರೆ ಅವರ ಲೈಫಲ್ಲಿ. ಬಟ್ ಈ ಪರ್ಸನ್ ಸದ್ಯಕ್ಕೆ ನಿಮ್ಮ ಹತ್ರ ಬಂದು ರಿಲೇಷನ್ಶಿಪ್ನ ಆ್ಯಕ್ಷನ್ ತೊಗೊಳೋದಕ್ಕಿಂತ ಜಾಸ್ತಿ ಅವರು ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಿದ್ದಾರಾ ಅಂತ ಅಂದರೆ ಹೌದು, ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆದರೆ ಈ ಪರ್ಸನ್ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಇದ್ದಾರಾ? ಇಲ್ಲ. ಯಾಕೆ ಅಂತ ಅಂದರೆ ನೀವು ಈ ಕಾರ್ಡ್ ಎಲ್ಲ ನೋಡ್ಬೋದು, ಇಟ್ಸ್ ಅ ಕಾರ್ಡ್ ಆಫ್ ಪಾಸಿಟಿವ್ ಕಾರ್ಡ್ಸ್, ಬಟ್ ಯಾವುದೋ ಆ್ಯಕ್ಷನ್ ಕಾರ್ಡ್ ಅಲ್ಲ. ಎಲ್ಲನೂ ಕೂಡ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೆ ಯಾವುದೂ
ಕೂಡ ಈ ಪರ್ಸನ್ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಾರೆ ಅಂತ ಅನ್ಸಲ್ಲ. ಅವ್ರನ್ನ ಅವರು ಒಂದು ಬೌಂಡ್ರಿಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಅವರು ಯಾವುದೋ ಒಂದು ಸಿಚುವೇಶನ್, ಒಂದು ಸ್ಟ್ರಗಲಿಂಗ್ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದಾರೆ. ಫಿನಾನ್ಷಿಯಲ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ವಿಚಾರ ಫ್ಯಾಮಿಲಿಗೆ ಗೊತ್ತಾಗಿ ಅದರಿಂದ ಸಿಗಾಕೊಂಡಿರೋದಾಗಿರ್ಬೋದು. ಒಂದು ಸ್ಟಕ್ ಎನರ್ಜಿಯಲ್ಲಿದ್ದಾರೆ. ಅದರಿಂದ ಅವರು ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ ಅವರ ಜೀವನದಲ್ಲಿ ಸಿಚುವೇಶನ್. ಸೊ ಹಾಗಾಗಿ ಆ ಪರ್ಸನ್ ಈಗ ಸದ್ಯಕ್ಕೆ ಯಾವುದೇ ಒಂದು ಇಂಟ್ರಾಕ್ಷನ್ ಮಾಡೋದಕ್ಕೆ ಅವರು ರೆಡಿಯಾಗಿಲ್ಲ. ಆದರೆ ಆ ಪರ್ಸನ್ಗೆ ಒಂದು ಚೇಂಜಸ್ ಅನ್ನೋವಂಥದ್ದನ್ನು ತರಬೇಕು. ಅವ್ರು ಏನೋ ಒಂದು ಬಿಹೇವಿಯರಲ್ ಚೇಂಜಸ್, ಅಥವಾ ಅವರ ಜೀವನದಲ್ಲಿ ಅವರು ಒಂದು ಎಫರ್ಟ್ಸ್ ಹಾಕೋದಾಗಿರಲಿ, ಅಥವಾ ನಿಮ್ಮನ್ನು ಮಾತಾಡ್ಸ್ಕೊಂಡು ಬರೋದಾಗಿರಲಿ, ಇದೆಲ್ಲನೂ ಈ ಪರ್ಸನ್ ಮಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾರೆ. ಸೊ ಈ ಪರ್ಸನ್ ರಾಶಿ ಬಂದು ಮೇಷರಾಶಿ, ಧನು ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಆಗಿರುತ್ತೆ. ಓಕೆ, ಸೊ ರೈಟ್ ನಾವು ಆ್ಯಕ್ಷನ್ ನನಗೆ ಯಾವುದು ಕಾಣಿಸ್ತಾ ಇಲ್ಲ, ಬಟ್ ಐ ಕ್ಯಾನ್ ಸಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ. ಸೊ ನೋಡೋಣ ನಿಮ್ಮ ಫೀಲಿಂಗ್ಸ್ ಕೂಡ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ ಕಿಂಗ್ ಆಫ್ ಸ್ವಾರ್ಡ್ ಜೊತೆಗೆ ಕ್ವೀನ್ ಆಫ್ ಸ್ವಾರ್ಡ್ ಬಂದ್ಲು ಅಂದರೆ ಅವರ ಎನರ್ಜಿ ಎಷ್ಟಿದೆ ನಿಮ್ಮ ಎನರ್ಜಿ ಕೂಡ ಅಷ್ಟೇ ಲೆವೆಲಲ್ಲಿದೆ. ಅಂದರೆ ಯು ಗೈಸ್ ಆರ್ ಲೈಕ್ ಥಿಂಕಿಂಗಲ್ಲಿ ಹೆಂಗಿದ್ದೀರಾ ನೀವಿಬ್ಬರು ಅಂತ ಅಂದರೆ, ಅವ್ರೇನು ಬೌಂಡ್ರಿ ಹಾಕ್ಕೊಳ್ಳೋದು, ನನ್ನನ್ನು ನಾನೇ ಬೌಂಡ್ರಿ ಹಾಕ್ಕೊಳ್ತೀನಿ, ನಾನೇನು ಅವ್ರಿಗೋಗಿ ಮಾತಾಡಿಸ್ಬೇಕು, ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳ್ತೀನಿ ನನ್ನ ಜೀವನದ. ನೀವು ಕೂಡ ನೋಡ್ಬೋದು ನಿಮ್ಮ ಫೇಸ್ ಅಂದರೆ ಡೈರೆಕ್ಟಾಗಿ ಫೇಸ್ ಮಾಡ್ತಿಲ್ಲ, ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಸೊ ನಿಮ್ಮ ಜೀವನದಲ್ಲೂ ಕೂಡ ನೀವು ನಿಮ್ಮ ಒಂದು ಮಾತಿನ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಬೇರೆಯವ್ರ ಹತ್ರ ಬಿಹೇವಿಯರ್ ಆಗಿರ್ಬೋದು, ತುಂಬ ಆರ್ಗ್ಯುಮೆಂಟೇಟಿವ್ ಆಗಿರ್ತೀರಾ, ಅಥವಾ ತುಂಬ ಕ್ವಶ್ಚನಿಂಗ್ ಆಗಿರ್ತೀರಾ. ನಿಮ್ಮನ್ನು ನೀವು ಹೆಂಗೆ ನೋಡ್ತಿರ್ತೀರಾ ಅಂತ ಅಂದರೆ, ನಾನು ರೈಟ್, ನಾನೇನು ತಪ್ಪು ಮಾಡಿಲ್ಲ, ನಾನೇ 100% ಪ್ರೀತಿ ಕೊಟ್ಟಿರೋದು, ಆ ಪರ್ಸನ್ನೇ ಕೊಟ್ಟಿಲ್ಲ, ಇಷ್ಟ ಆದರೆ ಬರಲಿ, ಕಷ್ಟ ಆದರೆ ಬಿಡಲಿ. ನಿಮ್ಮ ಒಂದು ನೇಚರ್ ಏನಿದೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್, ತುಂಬ ಚೆನ್ನಾಗಿ ನಿಮ್ಮ ಒಂದು ಬಿಹೇವಿಯರ್ನ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಆ್ಯಟಿಟ್ಯೂಡ್ ಇದ್ದರೆ ನಿಮಗೂ ಅವರಷ್ಟೇ ಆ್ಯಟಿಟ್ಯೂಡ್ ಇರುತ್ತೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಆ್ಯಂಗರ್ ಇಶ್ಯೂ ಇದ್ದರೆ ನಿಮಗೂ ಅಷ್ಟೇ ಆ ಪರ್ಸನ್ ಮೇಲೆ ಹಂಗೆ ಇರುತ್ತೆ. ಯು ಗೈಸ್ ಆರ್ ಲೈಕ್ ಟಿಟ್ ಫಾರ್ ಟ್ಯಾಟ್ ಥರ ಮಾಡ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ಸ್ಟಿಲ್ ದ ಎನರ್ಜೀಸ್ ಯಾವ ಥರ ಇದೆ ಅಂತ. ಓಕೆ, 5 ಆಫ್ ವಾಂಡ್ಸ್. ಬಟ್ ನೀವು ಮೇಲ್ನೋಟಕ್ಕೆ ಮಾತ್ರ ತುಂಬ ಬೋಲ್ಡ್ ಆಗಿ, ತುಂಬ ನಿಮ್ಮನ್ನು ನೀವು ಏನೋ ಒಂದು ಬೌಂಡ್ರಿಯಲ್ಲಿ ಹಾಕ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಬಹುದು ನಿಮ್ಮ ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸ್, ಕಾನ್ಫ್ಲಿಕ್ಟ್ಸ್ಗಳಿದೆ, ಕ್ಲಾರಿಟಿ ಅನ್ನುವಂಥದ್ದಿಲ್ಲ. ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ತಪ್ಪು ಸರಿನ ನೀವು ಕೂಡ ಥಿಂಕ್ ಮಾಡ್ತಿರ್ತೀರಾ. ಆ ಪರ್ಸನ್ ಬಗ್ಗೆ ನಿಮಗೆ ಒಂದು ಸರಿ ಪಾಸಿಟಿವ್ ಒಪಿನಿಯನ್ ಬಂದರೆ ಇನ್ನೊಂದು ಸರಿ ನೆಗೆಟಿವ್ ಆಗಿ ಒಪಿನಿಯನ್ ಬರುತ್ತೆ. ಯಾಕೆಂದರೆ ಈ ಪರ್ಸನ್ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ರಾ, ಅಥವಾ ಇವ್ರು ನಿಮಗೆ ದುಡ್ಡಿಗಾಗಿ ಬಂದ್ರಾ, ಅಥವಾ ನಿಮ್ಮ ಫೀಲಿಂಗಿಗಾಗಿ ಬಂದ್ರಾ, ಈ ಪರ್ಸನ್ ಏನು, ಈ ಥರದ ಒಂದು ಕನ್ಫ್ಯೂಷನ್ಸ್ ನಿಮಗೂ ಕೂಡ ತಲೆಯಲ್ಲಿ ಓಡ್ತಾ ಇರುತ್ತೆ. ನೀವು ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ನಿಮಗೆ ಯಾವುದ್ರ ಮೇಲೂ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ಲ. ಫ್ಯಾಮಿಲಿ ಮೇಲೂ ಕೂಡ ಒಂದೊಂದು ಸರಿ ಜಗಳ ಆಡ್ಬಿಟ್ಟಿರ್ತೀರಾ, ಅಥವಾ ಎಲ್ಲೂ ಕೂಡ ನೀವು ಹೋಗಿ ಪ್ರಾಪರಾಗಿ ಮಾತಾಡೋದಕ್ಕೆ ಆಗ್ತಾ ಇರಲ್ಲ. ನಿಮ್ಮ ಬ್ರೈನಲ್ಲಿ ತುಂಬ ನಾಟ್ಸ್ಗಳಿದ್ದಾವೆ. ಏನು ಕರೆಕ್ಟು, ಯಾಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದರು, ಯಾಕೆ ಇವರು ದೂರ ಆದರು, ಇದೇನು ಕಾರ್ಮಿಕ್ ಎನರ್ಜಿನ ಅಥವಾ ಇದು ಸೋಲ್ಮೇಟ್ ಎನರ್ಜಿನ, ಈ ಪರ್ಸನ್ ನನ್ನ ಲೈಫಲ್ಲಿ ಏನಕ್ಕೆ ಸಡನ್ ಆಗಿ ಬರಬೇಕಾಗಿತ್ತು, ಸಡನ್ ಆಗಿ ಬಂದು ಸಡನ್ ಆಗಿ ಯಾಕೆ ಹೋಗಬೇಕಾಗಿತ್ತು, ಯಾಕೆ ಇಷ್ಟೊಂದು ಫೀಲಿಂಗ್ಸ್ ಕೊಟ್ಟರು, ಇವ್ರು ಬರದೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತು. ಸೊ ದೇರ್ ಆರ್ ಲಾಟ್ಸ್ ಆಫ್ ಕ್ವಶನ್ ಇನ್ ಯುವರ್ ಬ್ರೈನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. 5 ಆಫ್ ವಾಂಡ್ಸ್ ಅಂದರೆ ದೆರ್ ಈಸ್ ಸಮ್ ಸಾರ್ಟ್ ಆಫ್ ಥಾಟ್ಸ್, ಯೋಚನೆನ ಮಾಡ್ತಾನೆ ಇದ್ದೀರಾ ನೀವು ನಿಮ್ಮ ಬ್ರೈನಲ್ಲಿ, ಅದು ನಿಲ್ತಾನೆ ಇಲ್ಲ. ಈ ಪರ್ಸನ್ ಆಲೋಚನೆಯಿಂದ ನೀವು ಹೊರಗಡೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸಿ ದ ಥಾಟ್ಸ್ ಆರ್, ನೀವೇ ನೋಡ್ಬೋದು, ನಾನಂತೂ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ಎಂಪ್ರೆಸ್ ಅಂತ ಇಲ್ಲಿ ಇದೆ ಅಲ್ವಾ, ನಿಮ್ಮ ಕಾರ್ಡಲ್ಲೂ ಎಂಪ್ರೆಸ್ ಅಂತ ಬರ್ತಾ ಇದೆ. ಓಕೆ, 7 ಆಫ್ ವಾಂಡ್ಸ್ ಇದು. ಓಕೆ, 7 ಆಫ್ ವಾಂಡ್ಸ್ ಇದು ಕೂಡ 7 ಆಫ್ ವಾಂಡ್ಸ್. ಸೊ ಅವರ ಎನರ್ಜಿ ಏನಿದೆ, ಯು ಆರ್ ಗಿವಿಂಗ್ ಸೇಮ್ ಎನರ್ಜಿ. ಕಿಂಗ್ ಆಫ್ ಸ್ವಾರ್ಡ್ ಕಡೆನೇ ಕ್ವೀನ್ ಆಫ್ ಸ್ವಾರ್ಡ್ ಬಂದಿದ್ದಾಳೆ, ಹರ್ಮಿಟ್ ಬದಲು 5 ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಎನರ್ಜಿ ಹೆಂಗಿದೆ ಗೊತ್ತಾ, ಅವರು ಮತ್ತು ನೀವು ಒಂಥರ ಸೇಮ್ ಎನರ್ಜಿಯಲ್ಲೇ ಇದ್ದೀರಾ. ಅವರ ಥಾಟ್ ಪ್ರೋಸೆಸ್ಸು ನಿಮ್ಮ ಥಾಟ್ ಪ್ರೋಸೆಸ್ ಒಂದೇ ಥರ ಇದೆ. ಎಂಪ್ರೆಸ್ ಕಾರ್ಡ್ ಅಂತ ಅಂದರೆ ನಿಮಗೂ ಫೀಲ್ ಆಗುತ್ತೆ, ಈ ಪರ್ಸನ್ ನಿಮ್ಮನ್ನ ತುಂಬ ಕೇರ್ ಮಾಡಿದ್ರು, ತುಂಬ ಕನ್ಸರ್ನ್ ತೋರಿಸಿದ್ರು, ಈ ಪರ್ಸನ್ ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು, ಇವ್ರು ನನ್ನ ಲೈಫಲ್ಲಿ ಬಂದಮೇಲೆ ನನ್ನ ಜೀವನ ತುಂಬ ಚೇಂಜಸ್ ಆಯಿತು. ಸೊ ಇವ್ರು
ನನ್ನ ಜೀವನದಲ್ಲಿ ಶಾಶ್ವತವಾಗಿದ್ಬಿಡಲಿ ಅನ್ನೋ ಫೀಲಿಂಗ್ ನಿಮ್ಮ ಎನರ್ಜಿನೂ ಇದೆ. ನೀವು ಅವ್ರು ಬಂದಮೇಲೆ ನಿಮ್ಮ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ನೀವು ಕೂಡ ಹೀಲ್ ಆಗಿದ್ದೀರಾ. ನೀವು ಕೂಡ ತುಂಬ ಖುಷಿ, ಸಂತೋಷನ ಪಟ್ಟಿದ್ದೀರಾ. ಅವರ ಒಂದು ಕೇರ್, ನರ್ಚರಿಂಗ್ ಎನರ್ಜಿ ನಿಮಗೂ ಕೂಡ ಇಷ್ಟ ಆಗಿದೆ. ಅದನ್ನು ನೀವು ಯಾವಾಗಲೂ ಯೋಚನೆ ಮಾಡ್ತಿರ್ತೀರಾ. ಬಟ್ ನಿಮಗೂ ಗೊತ್ತು ಈ ರಿಲೇಷನ್ಶಿಪ್ ರೈಟ್ ನಾವು ಏನೂ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಒಂದು ಸ್ಟ್ರಗಲಿಂಗ್ ಫೇಸಲ್ಲಿದ್ದೀರಾ, ಚಾಲೆಂಜಿಂಗ್ ಆಗಿದ್ದೀರಾ, ನಿಮ್ಮನ್ನು ನೀವು ಬೌಂಡ್ರಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ನಿಮ್ಮ ಎನರ್ಜಿ ಕೂಡ ತುಂಬ ಕನ್ಫ್ಯೂಸ್ಡ್ ಎನರ್ಜಿ ಆಗಿದೆ. ನಿಮಗೂ ಒಂದು ಕ್ಲಾರಿಟಿ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಬೋತ್ ದ ಎನರ್ಜೀಸ್ ಆರ್ ಸೇಮ್. ಇವತ್ತು ನಾನು ನೋಡ್ತಾ ಇರ್ಬೋದು ದ ಎಂಪ್ರೆಸ್, ದ 7 ಆಫ್ ವಾಂಡ್ಸ್ ಅಥವಾ ಕಿಂಗ್ ಆಫ್ ಸ್ವಾರ್ಡ್ ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್. ನಿಮ್ಮ ಎನರ್ಜೀಸ್, ಅವರ ಎನರ್ಜಿ ಸ್ವಲ್ಪ ಸಿಮಿಲರ್ ಆಗೇ ಇದೆ. ಆದರೆ ಇಬ್ರು ಒಬ್ರನ್ನ ಒಬ್ರು ಪ್ರೀತಿಸ್ತಿದ್ದೀರಾ. ಎಂಪ್ರೆಸ್ ಬಂದಿದ್ದಾಳೆ, ಇಲ್ಲೂ ಎಂಪ್ರೆಸ್ ಬಂದಿದ್ದಾಳೆ. ಅಂದರೆ ಒಬ್ರನ್ನ ಒಬ್ರು ಸೇಮ್ ಗೌರವಿಸ್ತಾ ಇದ್ದೀರಾ, ಒಬ್ರನ್ನ ಒಬ್ರು ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೀರಾ. ಒಬ್ರ ಮೇಲಿರೋ ಅಷ್ಟು ಫೀಲಿಂಗ್ ಇನ್ನೊಬ್ರಿಗೂ ಅಷ್ಟೇ ಇದೆ. ಆದರೆ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ಲಾಸ್ಟ್ ಏನಾದರೂ ಗೈಡೆನ್ಸ್ ಕಾರ್ಡ್ ಇದೆಯಾ, ಇದ್ರೆ ಏನಿರ್ಬೋದು ನಿಮ್ಮ ಎನರ್ಜಿಗೆ ಗೈಡೆನ್ಸ್ ಕಾರ್ಡ್ ಅಂತ ಅಂದ್ಬಿಟ್ಟು. ಓಕೆ, ದ ಡೆವಿಲ್ ಕಾರ್ಡ್ ವಿತ್ ದ ಫೂಲ್ ಕಾರ್ಡ್. ಓಕೆ, ಇದೆರಡೂ ಕೂಡ ಮೇಜರ್ ಕಾರ್ಡ್ಸ್. ನಿಮ್ಮ ಗೈಡೆನ್ಸ್ ಏನಿದೆ ಅಂತ ಅಂದರೆ, ಡೆವಿಲ್ ಅಂತ ಅಂದರೆ ನೀವು ನೋಡ್ಬೋದು ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಚೈನ್ ಹಾಕಿ ಕಟ್ಕೊಂಡಿದ್ದಾನೆ. ಅಂದರೆ ಇದು ಲೂಸ್ ಆಗಿದೆ ಕನೆಕ್ಷನ್. ಅವರು ಈಸಿಯಾಗಿ ಹಿಂಗೆ ಹೇಳಿದ್ರೆ ಬಂದ್ಬಿಡೋ ಅಂಥ ಕನೆಕ್ಷನ್, ಅಥವಾ ಕತ್ತಿಂದ ತೆಗೆದ್ರೆ ಅದು ಓಪನ್ ಆಗುವಂಥ ಕನೆಕ್ಷನ್. ಬಟ್ ಏನು, ನೀವು ಈ ಪರ್ಸನ್ಗೆ ಒಂದು ಅಬ್ಸೆಸ್ಡ್, ಇದು ಇಟ್ಸ್ ಅ ಕಾರ್ಡ್ ಆಫ್ ಅಬ್ಸೆಷನ್. ಓಕೆ, ಒಂದು ಅಟ್ರಾಕ್ಷನ್, ಒಂದು ಅಡಿಕ್ಷನ್ ಥರ ನೀವು ಆ ಪರ್ಸನ್ ಆಗಿದ್ದೀರಾ. ಆ ಪರ್ಸನ್ ಮೇಲೆ ನಿಮ್ಗಿರುವಂಥ ವ್ಯಾಮೋಹ ಹೋಗ್ತಾ ಇಲ್ಲ. ಬಟ್ ಇದು ಟ್ರೂತ್ ಅಲ್ಲ. ಡೆವಿಲ್ ಇಸ್ ನಾಟ್ ಅ ಟ್ರೂತ್. ಅವ್ನು ಯಾವತ್ತಿದ್ರೂ ಜೀವನದಲ್ಲಿ ಒಂದು ನಿಮಗೆ ಮೋಹ ಅಂತ ಹೇಳ್ತೀವಿ, ಅದು ಯಾವತ್ತಿದ್ರೂ ಟ್ರೂತ್ ಅಲ್ಲ. ಆ ಟ್ರೂತನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನೀವು ರೈಟ್ ವೇಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ? ಇಸ್ ಇಟ್ ಅ ರೈಟ್ ವೇ? ಆರ್ ಯು ಥರ್ಡ್ ಪಾರ್ಟಿ ಇನ್ ದೇರ್ ಲೈಫ್? ಈ ಥರ ಆಲೋಚನೆ ಮಾಡಿ. ನೀವು ರೈಟ್ ಪರ್ಸನ್ನ ಅವ್ರಿಗೆ, ಅಥವಾ ಆ ಪರ್ಸನ್ ಲೈಫಲ್ಲಿ ನೀವು ಸರ್ವೈವ್ ಆಗಬಹುದಾ ಅನ್ನುವಂಥ ಯೋಚನೆ ಮಾಡಿ. ಬಟ್ ಈ ಕನೆಕ್ಷನ್ ಈಸಿಯಾಗಿ ನೀವು ಡಿಟ್ಯಾಚ್ ಮಾಡ್ಕೊಂಡು ಬರೋವಂಥ ಕನೆಕ್ಷನ್, ಬಿಕಾಸ್ ಡೆವಿಲ್ ಇಸ್ ದ ಕಾರ್ಡ್ ಆಫ್, ಇದು ಯಾವತ್ತಿದ್ರೂ ಕೂಡ ಒಂದು ಟ್ರೂ ಲವ್ ಅನ್ನೋದಕ್ಕಿಂತ ಒಂದು ಅಬ್ಸೆಷನ್ ಅಂತ ಅಂದ್ಬಿಟ್ಟು ಇದನ್ನು ಹೇಳ್ತೀನಿ. ನಿಮಗೆ ಅವ್ರ ಮೇಲೆ ಇರುವಂಥ ಒಂದು ಅಟ್ರಾಕ್ಷನ್ ನಿಮ್ಮನ್ನ ಈ ಪರ್ಸನಿಂದ ದೂರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಡೂ ಯು ರಿಯಲಿ ಥಿಂಕ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕಾ ಬೇಡವಾ ಅನ್ನೋ ಒಂದು ಆಲೋಚನೆ ಮಾಡಿ. ಆ್ಯಂಡ್ ಟೇಕ್ ಕ್ಲಾರಿಟಿ, ಎವ್ರಿ ಮೂಮೆಂಟ್ ಕ್ಲಾರಿಟಿನ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಫುಲ್ ಕಾರ್ಡ್ ಅಂತ ಹೇಳಿದೆ ಅಲ್ವಾ, ನೋಡ್ಬೋದು ನೀವು ಇಲ್ಲಿ ಡಾಗ್ ಇದೆ. ಸೊ ಈ ಪರ್ಸನ್ ಮೇಲಿಂದ ಬೀಳ್ತಾನೆ, ನೀವು ಹಾಗೆ ಈ ಪರ್ಸನ್ನ ನಂಬಿ ಮೇಲಿಂದ ಕೆಳಗಡೆ ಬೀಳೋದಕ್ಕೂ ರೆಡಿ ಆಗಿಬಿಟ್ಟಿದ್ದೀರಾ. ಬಟ್ ನಿಮ್ಮ ವೆಲ್ವಿಷರ್ ಯಾರೋ ಹೇಳ್ತಿದ್ದಾರೆ, ನಿಮಗೆ ಗೊತ್ತಿರೋರು ಯಾರೋ ಹೇಳ್ತಿದ್ದಾರೆ, ನೋಡಪ್ಪ ಈ ಪರ್ಸನ್ ನಿಮಗೆ ರೈಟ್ ಅಲ್ಲ, ಈ ಪರ್ಸನ್ ನಿನಗೆ ಮ್ಯಾಚ್ ಆಗಲ್ಲ, ಈ ಪರ್ಸನ್ ಜೊತೆ ನಿನ್ನ ರಿಲೇಷನ್ಶಿಪ್ ವರ್ಕ್ ಆಗಲ್ಲ. ಆ್ಯಂಡ್ ಯು ಪೀಪಲ್ ಆರ್ ವರ್ಕಿಂಗ್ ಫಾರ್ ಏನಂತಾರೆ ಸೋಷಿಯಲ್ ಪ್ರೆಸ್ಟೀಜ್ಗಾಗಿ ನಾವು ಬದುಕುವಂಥ ಪರ್ಸನ್ನ. ಸೊ ನೀನು ಯಾಕೆ ಈ ಪರ್ಸನ್ ಹಿಂದೆ ಬಿದ್ದಿದ್ಯಾ? ನಮಗಿದು ರೈಟ್ ಚಾಯ್ಸ್ ಅಲ್ಲ, ರೈಟ್ ಪರ್ಸನ್ ಇವರಲ್ಲ, ನೀನು ಹೊರಗಡೆ ಬಾ, ನೀನು ಈ ಥರ ಏನಂತಾರೆ ಕೇರ್ಲೆಸ್ ಆಗಿರಬೇಡ, ಜೀವನನ ತುಂಬ ಸೀರಿಯಸ್ ಆಗಿ ಅಡ್ವೆಂಚರಸ್ ಲೈಫ್ ಅಂದ್ಕೊಂಡು ಜೀವನನ ಎಲ್ಲೆಲ್ಲೋ ತೊಗೊಂಡು ಹೋಗಬೇಡ ಅಂತ ಅಂದ್ಬಿಟ್ಟು ನಿಮ್ಗೆ ಯಾರೋ ವೆಲ್ವಿಷರ್ ಕೂಡ ಇದ್ದಾರೆ. ಗೈಡರ್ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಅವ್ರ ಮಾತನ್ನ ಕೇಳಿ. ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಫ್ರೀಡಮ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳ್ತಿಲ್ಲ, ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಆಲ್ಸೋ ನನಗೆ ಇವತ್ತಿನ ರೀಡಿಂಗಲ್ಲಿ ಕಂಡಂತಹ ಡೇಟ್ ಆಫ್ ಬರ್ತ್ ಬಂದು 10/19/28, 7/16/25 ಆ್ಯಂಡ್ 6/15/24 ಆ್ಯಂಡ್ 2/11/20. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಆಲ್ಸೋ ಐ ಫರ್ಗಾಟ್ ಟು ಸೇ ಡೇಟ್ ಆಫ್ ಬರ್ತ್, ಸಾರಿ, ಏನು ಇನ್ಶಿಲ್ ಹೇಳೋದು ಮರೆತೆ ನಾನು. ಸೊ ಇವತ್ತಿನ ಇನ್ಶಿಲ್ KRCTGSALMV ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದು ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಥ್ಯಾಂಕ್ ಯು.